ವಿಸ್ತಾರ ವಾಹಿನಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಯುಗಾದಿ, ವರ್ಷ ಭವಿಷ್ಯ, ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಶುಭಫಲಗಳು ಇದೆ ಮತ್ತು ಕೆಲವೊಂದಷ್ಟು ಪರಿಣಾಮಗಳು, ಆರ್ಥಿಕವಾಗಿ ಪರಿಣಾಮಗಳು ಇದೆ ಅಂತ ಹೇಳಬೇಕು. ಹೀಗೆ ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳು ತುಂಬ ಶ್ರಮಜೀವಿಗಳಾಗಿರ್ತಾರೆ, ಕಷ್ಟವನ್ನು ಅನುಭವಿಸಿಕೊಂಡು ಬಂದವರಾಗಿರ್ತಾರೆ ಮತ್ತು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿಕೊಂಡು ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು, ದುಃಖವನ್ನು ನೋಡಿ ಇವತ್ತಿನ ದಿವಸ ಒಂದು ಪ್ರಬುದ್ಧ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ಕೂಡ ತಾವು ಹೊಂದಿದವರಾಗಿರ್ತೀವಿ. ತಮ್ಮ ಹತ್ರ ದುಡ್ಡಿಲ್ಲ ಅಂದರೂ ಕೂಡ ಸಮಾಜದಲ್ಲಿ ನಿಮಗೆ ಗೌರವ ಇದೆ. ನಿಮಗೆ ತುಂಬ ಜನ ಸಮಾಜದಲ್ಲಿ ಗೌರವವನ್ನು, ಮಾನವಂದನೆಯನ್ನು ಕೊಡ್ತಾರೆ. ಕಾರಣ ನಿಮ್ಮ ಒಂದು ಅನುಭವ. ನಿಮ್ಮ ಅನುಭವ ತುಂಬ ಚೆನ್ನಾಗಿರುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಸಾಕಷ್ಟು ಅನುಭವ ಇದೆ. ಎಲ್ಲ ಒಂದು ಕಲೆ, ಸಾಹಿತ್ಯ, ವಿಜ್ಞಾನ, ರಾಜಕೀಯ ಮತ್ತು ಎಲ್ಲ ರೀತಿಯ ಒಂದು ಅನುಭವ ಕೂಡ ತಮಗೆ ಎಲ್ಲ ಮಾರ್ಗದಲ್ಲೂ ಕೂಡ, ಎಲ್ಲ ವಿಚಾರಗಳಲ್ಲೂ ಕೂಡ ಸಾಕಷ್ಟು ತಮಗೆ ಅನುಭವ ಇರುತ್ತೆ ಅಂತ ಹೇಳೋದು ಬಹಳ ಸಂತೋಷದ ವಿಚಾರ. ಆದರೆ ಕೆಲವೊಂದಷ್ಟು ತಾವು ವ್ಯರ್ಥ ತಿರುಗಾಟಗಳನ್ನು ಮಾಡ್ತೀರಾ. ಅನವಶ್ಯಕ ತಿರುಗಾಟಗಳು ನಿಮಗೆ ಹೆಚ್ಚಾಗುತ್ತೆ, ಲಾಭ ಕಡಿಮೆ ಇರುತ್ತೆ, ಖರ್ಚು ಜಾಸ್ತಿ ಇರುತ್ತೆ ಮತ್ತು ಆರ್ಥಿಕವಾಗಿ ಸಂಕಷ್ಟವನ್ನು ಬೇಕಾದಷ್ಟು ಅನುಭವಿಸಿದ್ದೀರಾ, ಬೇಕಾದಷ್ಟು ದುಃಖವನ್ನು ಅನುಭವಿಸಿದ್ದೀರಾ. ಆದರೂ ಕೂಡ ತಾವು ತುಂಬ ಒಂದು ದೃಢವಾದ ಮನಸ್ಸಿನಿಂದ ಅಚಲವಾಗಿ ದೃಢವಾಗಿ ನಿಂತುಕೊಂಡು ಏನೇ ಕಷ್ಟ ಬಂದರೂ ಎದುರಿಸುವಂಥ ಶಕ್ತಿಯನ್ನು ಭಗವಂತನೇ ನೀನು ಕೊಡುವಂಥ ದೇವರ ಹತ್ರ ಪ್ರಾರ್ಥನೆ ಮಾಡಿ ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲಿ ತಾವು ಮುನ್ನುಗ್ಗಿದ್ದೀರಾ. ಈ ಮುನ್ನುಗ್ಗಿರೋದ್ರಿಂದ ಕಾರಣವೇ ಇವತ್ತಿನ ದಿವಸ ನೀವು ತುಂಬ ದೊಡ್ಡ ಒಂದು ಮಟ್ಟದಲ್ಲಿ, ತುಂಬ ಒಳ್ಳೆಯ ಒಂದು ಸ್ಥಾನದಲ್ಲಿ ತಾವು ಇದ್ದೀರಿ ಅನ್ನೋದು ಭಾಳ ಸಂತೋಷದ ವಿಚಾರ. ಇವತ್ತು ಬಡತನ ಇರ್ಬೋದು, ಬಡತನ ಹೀಗೆ ಇರೋದಿಲ್ಲ. ಬಡತನ ಒಂದು ದಿವಸ ನಿರ್ಮೂಲನೆ ಆಗಿ ನಾವೊಂದು ಶ್ರೀಮಂತರಾಗ್ತೀವಿ, ಇಲ್ಲ ನಾವೊಂದು ಮಧ್ಯಮ ವರ್ಗಕ್ಕೆ ಬಂದು ನಿಂತ್ಕೊಂಡಿರ್ತೀವಿ. ಸಮಾಜದಲ್ಲಿ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು ಹಣಕಾಸಿನಿಗಿಂತ ಹೆಚ್ಚಾಗಿ ಗೌರವ. ಮನುಷ್ಯನು ಗೌರವಕ್ಕೆ ಬಹಳ ಮುಖ್ಯವಾದದ್ದು ಅಂತ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅದಕ್ಕೆ ನೀವು ಹೆಚ್ಚಿನ ಮಾನ್ಯತೆಯನ್ನು ಕೊಟ್ಟು ಇವತ್ತಿನ ದಿವಸ ಉತ್ತಮ ಸ್ಥಿತಿಯಲ್ಲಿ ಇರೋದಕ್ಕೆ ಇವೆಲ್ಲವೂ ಕಾರಣ ಆಗುತ್ತದೆ. ಮತ್ತು ಇನ್ನೊಂದು ವಿಚಾರವನ್ನು ನಿಮಗೆ ಹೇಳಬೇಕು. ವ್ರತ ತಿರುಗಾಟವನ್ನು ತುಂಬ ಮಾಡಿದ್ದೀರಿ, ತುಂಬ ಖರ್ಚುಗಳು ಮಾಡಿದ್ದೀರಿ, ತುಂಬ ದುಡ್ಡುಗಳನ್ನು ಕಳ್ಕೊಂಡಿದ್ದೀರಿ, ಎಷ್ಟೋ ಜನಕ್ಕೆ ಸಾಲ ಕೊಟ್ಟಿದ್ದೀರಾ, ವಾಪಸ್ ಬರಲಿಲ್ಲ. ಈ ಥರ ಒಂದು ತೊಂದರೆಯನ್ನು ಕೂಡ ತಾವು ಅನುಭವಿಸಿದ್ದೀರಿ. ಹಾಗಾಗಿ ತಮಗೆ ಸಾಕಷ್ಟು ನೋವುಗಳ ಅನುಭವದ ಜೊತೆಗೆ ಇವತ್ತಿನ ದಿವಸ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋದು ಭಾಳ ಸಂತೋಷ ವಿಚಾರ. ವೃಷಭ ರಾಶಿಯವರು ಏನು ಕಷ್ಟಪಟ್ಟರೂ ಕೂಡ ಒಂದು ದಿವಸ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ನೀವೇ ನಿದರ್ಶನರಾಗಿದ್ದೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ವರ್ಷದಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ತಮಗೆ ಒಳ್ಳೆಯ ಫಲಗಳಿದೆ. ಜೀವನದಲ್ಲಿ ಭವಿಷ್ಯದಲ್ಲಿ ಏನನ್ನೋ ಸಾಧನೆ ಮಾಡಬೇಕು ಅಂತ ಹೊರಟಿದ್ದೀರಾ. ನಿಮ್ಮ ಸಾಧನೆ ಸಕ್ಸಸ್ ಆಗುತ್ತೆ. ನಿಮಗೆ ಸಾಧನೆ ಮಾಡುವಂಥ ಯೋಗ ಇದೆ. ನೀವು ಯಾವುದೇ ಕೆಲಸನೂ ಕೂಡ ಹಿಡಿದ ಮೇಲೆ ಅರ್ಧಕ್ಕೆ ಬಿಡೋ ಅಭ್ಯಾಸ ಇಲ್ಲ. ಆ ಕಾರ್ಯವನ್ನು ಪೂರ್ತಿಯಾಗಿ ಮುಗಿಸಿ ಒಂದು ಹಂತಕ್ಕೆ ತಂದು ನಿಲ್ಲಿಸುವಂಥ ಒಂದು ವ್ಯಕ್ತಿತ್ವ ನಿಮ್ಮದಾಗಿರ್ತದೆ. ಯಾವುದೇ ವಿಚಾರದಲ್ಲಿ ಯಾವುದೇ ಮೋಸ, ವಂಚನೆ ಯಾವುದೂ ಇಲ್ಲದೆ ನಿಷ್ಕಲ್ಮಶ ಮನಸ್ಸಿನಿಂದ ನೀವು ಪ್ರತಿಯೊಂದನ್ನು ಕೂಡ ಮಾಡ್ತೀರಾ. ಹಾಗಾಗಿ ದೇವರು ನಿಮಗೆ ಸಹಾಯವನ್ನು ಮಾಡ್ತಾರೆ. ನಿಮ್ಮ ಮನಸ್ಸು ಅಷ್ಟು ಶುದ್ಧ ಮತ್ತು ಪರಿಶುದ್ಧವಾಗಿರ್ತಕ್ಕಂಥದ್ದು, ನಿಷ್ಕಲ್ಮಶವಾಗಿರತಕ್ಕಂಥ ಮನಸ್ಸಿಗೆ ದೇವರು ಮತ್ತು ಪ್ರಕೃತಿ ನಿಮಗೆ ಸಹಾಯವನ್ನು ಮಾಡುತ್ತೆ. ಆ ಕಾರಣದಿಂದ ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳು ನೀವು ತುಂಬ ಪರಿಪೂರ್ಣರಾಗಿದ್ದೀರಿ ಅನ್ನೋದು ಭಾಳ ಸಂತೋಷದ ವಿಚಾರ. ಮತ್ತು ತಮ್ಮ ಆಸ್ತಿ ವಿಚಾರ ಬಂದಾಗ ಆಸ್ತಿ ನಿಮಗೆ ಬರೋದು ಕಡಿಮೆನೇ ಇರುತ್ತೆ. ತುಂಬ ಆಸ್ತಿ ಏನೂ ಬರೋದಿಲ್ಲ, ಸ್ವಲ್ಪ ಕಡಿಮೆ ಪ್ರಮಾಣದ ಆಸ್ತಿ ಬರುತ್ತೆ. ಅದನ್ನು ಕೂಡ ನೀವು ಎಷ್ಟೋ ಸಲ ನೀವು ಇರಲಿ ಬಿಡಿ ಬೇಡ, ನೀವು ಒಳ್ಳೆಯದಾಗಿ ನಿಮಗೆ ಒಳ್ಳೆಯದಾಗಲಿ ಅಂತ ದಯಾದಿಗಳು, ಏನು ಅಣ್ಣ ತಮ್ಮಂದಿರು ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಸಹೋದರ ಸಹೋದರಿಯರ ಹತ್ರ ನೀವು ಬಹಳ ನಯವಿನಯದಿಂದ ಮತ್ತು ಸೌಜನ್ಯದಿಂದ ನಡೆದುಕೊಂಡಿದ್ದೀರಾ. ಅವ್ರಿಗೂ ಕೂಡ ನಿಮ್ಮ ಮೇಲೆ ತುಂಬ ಕನಿಕರ, ಪ್ರೀತಿ, ಗೌರವ, ಕಾಳಜಿ ಇದೆ ಅಂತ ನಾವು ಹೇಳ್ತೀವಿ. ಎಷ್ಟೋ ಕಡೆಯಲ್ಲಿ ಬಂಧು ವಿರೋಧ ಇರುತ್ತೆ, ಕಾಳಜಿ ಇರೋದಿಲ್ಲ, ಮನೆಯಲ್ಲಿ ಎಷ್ಟೋ ಒಂದು ಉದ್ವಿಗ್ನ ಪರಿಸ್ಥಿತಿ ಇರ್ತದೆ. ಆದರೂ ಕೂಡ ತಮ್ಮ ಒಂದು ಮನಸ್ಥಿತಿ, ತಮ್ಮ ಒಳ್ಳೆಯ ಒಂದು ಗುಣದಿಂದ ಎಲ್ಲರೂ ಕೂಡ ನಿಮಗೆ ತಲೆಬಾಗ್ತಾರೆ ಅಂತ ಒಂದು ಸ್ಥಿತಿಯನ್ನು ನಿಮ್ಮ ಒಂದು ಸಮಾಜದಲ್ಲಿ ನಿಮಗೆ ಸಮಾಜ ಕೊಟ್ಟಿದೆ. ಅದು ಭಾಳ ವಿಶೇಷವಾಗಿರ್ತಕ್ಕಂಥ ವಿಚಾರ. ಮತ್ತು ರಾಜಕೀಯ ವರ್ಗದಲ್ಲಿ ಏನಾದರೂ ರಾಜಕೀಯದಲ್ಲಿ ನಿಮ್ಗೆ ಒಳ್ಳೆಯ ಯೋಗಗಳು ಇವಾಗ ಪ್ರಾಪ್ತಿಯಾಗ್ತದೆ. ಆದಷ್ಟು ತಾವು ಪ್ರಯತ್ನ ಮಾಡಬೇಕು. ಪ್ರತಿಯೊಂದು ಕೆಲಸಗಳಲ್ಲೂ ನಾವು ಕೆಲಸವನ್ನು ಮಾಡಬೇಕು. ಕೆಲಸ ಮಾಡದಿದ್ದರೆ ಯಾರೂ ಸಹಾಯ ಮಾಡೋದಿಲ್ಲ. ನಾವು ಪರಿಶ್ರಮ ಪಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತಂದರೆ ದೇವರು ನಮಗೆ ಸಹಾಯ ಮಾಡ್ತಾನೆ. ಹಾಗೆ ತುಂಬ ಶ್ರಮಜೀವಿಗಳು ತಾವು. ಆಸ್ತಿ ವಿಚಾರದ ಸ್ವಲ್ಪ ಮಟ್ಟಿಗೆ ಗೊಂದಲ ಇದ್ದರೆ ತಾವು ಹೇಳಿದ್ರೆ ಎಲ್ಲರೂ ತಮ್ಮ ಮಾತು ಹೇಳ್ತಾರೆ. ಅದು ಕೂಡ ಸರಿ ಹೋಗುವಂಥ ಯೋಗ ಇದೆ. ಮತ್ತು ನಿಮಗೆ ವಾಹನ ತೆಗೆದುಕೊಳ್ಳುವಂಥದ್ದು, ಮತ್ತು ಮನೆ ಕಟ್ಟೋದು, ಫ್ಲಾಟ್ ತಗೊಳ್ಳೋದು, ಮತ್ತು ಕೃಷಿ ಜಮೀನು ತೆಗೆದುಕೊಳ್ಳುವಂಥ ಯೋಗ ಇದೆ. ಅದಕ್ಕೆ ಸ್ವಲ್ಪ ಪ್ರಯತ್ನ ಪಡಬೇಕು, ಸ್ವಲ್ಪ ಪ್ರಯಾಸ ಪಡಬೇಕಾಗತ್ತೆ. ಸ್ವಲ್ಪ ಪ್ರಯತ್ನದ ಅವಶ್ಯಕತೆ ಸ್ವಲ್ಪ ಜಾಸ್ತಿ ಇದೆ. ಯಾವುದು ಕೂಡ ತಾನಾಗಿ ಒದಗಿ ಬರುವಂಥ ಯೋಗಗಳು ಈಗ ಸದ್ಯದಲ್ಲಿ ಕಂಡು ಬರೋದಿಲ್ಲ. ಆದರೆ ಪ್ರಯತ್ನಕ್ಕೆ ಫಲ ಇದೆ ಅನ್ನೋದನ್ನು ನಾವು ನಿಮಗೆ ಹೇಳ್ಬೋದು. ಮತ್ತು ಮಕ್ಕಳ ವಿಚಾರ ಬಂದಾಗ ಮಕ್ಕಳು ತುಂಬ ವಿದ್ಯಾವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ.
ಒಳ್ಳೆ ಚುರುಕಿದ್ದಾರೆ, ಅವರಿಗೆ ಓದಿಸೋದಕ್ಕೆ ತಾವು ಎಷ್ಟರ ಮಟ್ಟಿಗೆ ಓದಿಸ್ತೀರೋ ಅಷ್ಟು ಅವ್ರು ಓದ್ತಾರೆ. ನಿಮಗೆ ಓದಿಸುವಂಥ ಸಾಮರ್ಥ್ಯ ಎಷ್ಟಿದೆ ಅಷ್ಟು ಬೇಕಾದರೂ ಓದ್ತಾರೆ. ಆದರೆ ಪ್ರಯತ್ನ ಪಡಬೇಕು, ಅವರಿಗೆ ಮಾರ್ಗದರ್ಶನ ಮಾಡಬೇಕು, ಮಕ್ಕಳಿಗೆ ಬುದ್ಧಿ ಹೇಳಿ ಚೆನ್ನಾಗಿ ಓದಿಸಬೇಕು. ಅಷ್ಟು ಹೇಳಿದ್ರೆ ಅವರು ಓದುವಂಥ ವಿದ್ಯಾರ್ಥಿಗಳಾಗಿದ್ದಾರೆ. ಆದರೆ ಚಿಕ್ಕ ಮಕ್ಕಳು ಆಡೋ ವಯಸ್ಸಿರುತ್ತೆ, ಅವರು ಆಟ ಆಡ್ಕೊಂಡು ಇದ್ದುಬಿಡ್ತಾರೆ, ಓದೋನ ಬಗ್ಗೆ ಗಮನ ಕಡಿಮೆ ಇರುತ್ತೆ, ತುಂಬ ಚುರುಕಾಗಿರ್ತಾರೆ. ಅವರಿಗೆ ಸ್ವಲ್ಪ ಓದೋದಕ್ಕೆ ಹೇಳಿ ತಾವು ಅದನ್ನು ಓದಿಸಿದ್ರೆ ಮತ್ತು ಅವ್ರನ್ನ ಸ್ವಲ್ಪ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡಿ ಅಂತೇಳಿ ನೀವು ಸ್ವಲ್ಪ ಕಾಳಜಿ ತೊಗೊಂಡ್ರೆ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುವಂಥ ವ್ಯಕ್ತಿಗಳಾಗ್ತಾರೆ. ಮುಂದಿನ ದಿವಸಗಳಲ್ಲಿ ಭವಿಷ್ಯದಲ್ಲಿ ಅವರು ಒಳ್ಳೆಯ ಒಂದು ಹೊರದೇಶ ಪ್ರಯಾಣ ಮಾಡುವಂಥದ್ದು, ಹೊರದೇಶದಲ್ಲಿ ಅವರು ವಿದ್ಯಾಭ್ಯಾಸ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೊರದೇಶಕ್ಕೆ ಹೋಗುವಂಥ ಯುಗ, ಮತ್ತು ಹೊರ ದೇಶದಲ್ಲಿ ಇದ್ದವರು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಉದ್ಯೋಗವನ್ನು ಮಾಡಿ ಸಂಪಾದನೆ ಮಾಡಿ ನಿಮ್ಮನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುವಂಥ ತಂದೆ ತಾಯಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುವಂಥ ಒಂದು ಯೋಗವೂ ಕೂಡ ಇರುತ್ತೆ. ನಿಮ್ಮ ಮಕ್ಕಳು ನಿಮ್ಮನ್ನು ಬಿಟ್ಟಿರೋದಿಲ್ಲ, ನಿಮ್ಮ ಮೇಲೆ ಒಳ್ಳೆಯ ಪ್ರೀತಿ ಕಾಳಜಿ ಅಭಿಮಾನ ಅವರಿಗೆ ಇರುತ್ತೆ. ಹಾಗಾಗಿ ಅವರು ಕೂಡ ನಿಮ್ಮ ಮಾತನ್ನು ಕೇಳ್ತಾರೆ. ನೀವು ಅವರನ್ನು ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಮಾಡೋದು ತಂದೆ ತಾಯಿಗಳ ಕರ್ತವ್ಯ ಕೂಡ ಆಗಿರುತ್ತೆ. ಮತ್ತು ಆರೋಗ್ಯದ ವಿಚಾರ ಬಂದಾಗ ಸ್ವಲ್ಪ ಮಟ್ಟಿಗೆ ತಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ಸ್ವಲ್ಪ ಉಸಿರಾಟ ತೊಂದರೆ ಬರ್ಬೋದು, ಗಂಟಲು ತೊಂದರೆ ಬರ್ಬೋದು, ಕೋಲ್ಡು ಶೀತಕ್ಕೆ ಸಂಬಂಧಪಟ್ಟಂಥ ಅಲರ್ಜಿ ಆಗ್ಬೋದು, ಕಫ ಪಿತ್ತ ತಮಗೆ ಸ್ವಲ್ಪ ಹೃದಯದಲ್ಲಿ ಹಿಡಿದುಕೊಳ್ಬಹುದು. ಹೀಗೆ ಕೆಲವೊಂದಷ್ಟು ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಿದೆ. ಮತ್ತು ಬೆನ್ನು ನೋವು, ಸೊಂಟ ನೋವು ಮತ್ತು ಕಾಲು ಗಂಟು ಕೀಲುಗಳ ನೋವು ಬರತಕ್ಕಂಥದ್ದು ಅದು ಬೆಳಗ್ಗೆ ಒಂದು ಸ್ವಲ್ಪ ಇರ್ತದೆ, ಆಮೇಲೆ ಇರೋದಿಲ್ಲ. ಅಂದರೆ ತಾತ್ಕಾಲಿಕವಾಗಿ ಇರುತ್ತೆ, ಆಮೇಲೆ ತಾನಾಗಿ ಅದು ಕಡಿಮೆ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ತಾವು ಧ್ಯಾನವನ್ನು ಮಾಡಿ, ಇಲ್ಲ ಯೋಗವನ್ನು ಮಾಡಿ, ಇಲ್ಲ ವಾಕಿಂಗ್ ಮಾಡಿ, ಸ್ವಲ್ಪ ಮಟ್ಟಿಗೆ ಆರೋಗ್ಯವನ್ನು ಸರಿ ಇಟ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ವೈದ್ಯರನ್ನು ಕೇಳಿ ತಾವು ಆರೋಗ್ಯವನ್ನು ಸರಿಪಡಿಸ್ಕೊಂಡ್ರೆ ತಮಗೆ ದೊಡ್ಡ ಸಮಸ್ಯೆ ಏನು ಇರೋದಿಲ್ಲ. ತಾತ್ಕಾಲಿಕವಾಗಿ ಮಣಿಮಂತ್ರ ಔಷಧ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಯಾವುದೋ 1, 2, 3 ಉಪಯೋಗಿಸ್ಕೊಂಡ್ರೆ ತಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಆಯುಷ್ಯವೂ ತುಂಬ ಚೆನ್ನಾಗಿದೆ, ತಮ್ಮ ಆಯುಷ್ಯ ಸ್ಥಾನ ತುಂಬ ಚೆನ್ನಾಗಿದೆ, ಪೂರ್ಣ ಆಯುಷ್ಯ ಯೋಗ ಇದೆ, ಮನೆಯಲ್ಲಿ ಸೌಭಾಗ್ಯ ಯೋಗ ಇದೆ, ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುವಂಥ ಯೋಗಗಳಿದೆ. ಕೆಲವೊಂದಷ್ಟು ತಮ್ಮ ಒಂದು ಯೋಚನೆಗೆ ಯೋಚನೆಯನ್ನು ಮಾಡ್ತಾ ಇದ್ದೀರಾ, ಏನೋ ಒಳ್ಳೆಯದು ಮಾಡಬೇಕು ಅಂತ ಹೊರಟಿದ್ದೀರಾ, ನೀವು ಹೊರಟ ಕೆಲಸ ಕೈಗತ್ತತ್ತೆ. ಆದರೆ ಪ್ರಯತ್ನ ಭಾಳ ಮುಖ್ಯವಾದ ವಿಚಾರವೇ ಆಗಿರುತ್ತೆ. ಪ್ರಯತ್ನ ಪಟ್ಟರೆ ಎಲ್ಲ ಕೆಲಸವು ಕಾರ್ಯ ಸಾಧನೆ ಆಗ್ತದೆ. ಪ್ರಯತ್ನ ಪಟ್ಟಿಲ್ಲ ಅಂದರೆ ನಮಗೆ ಯಾರೂ ಸಹಾಯ ಮಾಡೋದಿಲ್ಲ. ಹೇಳ್ತಾರೆ, ಉದ್ಯೋಗಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ ಷಡೇತ ಎತ್ರ ವರ್ತಂತೆ ತತ್ರ ದೈವ ಸಹಾಯಕ. ದೇವರು ನಮ್ಮನ್ನು ಸಹಾಯ ಮಾಡಬೇಕಂದ್ರೆ ಎಲ್ಲ ರೀತಿಯ ಒಂದು ಪ್ರಯತ್ನವನ್ನು ನಾವು ಮಾಡಿದಾಗ ಸಹಾಯ ಎನ್ನುವಂಥ ದೇವರದ್ದು ಫಲ ಎನ್ನುವಂಥ ರೀತಿಯಲ್ಲಿ ನಮಗೆ ಅದು ಪ್ರಾಪ್ತಿಯಾಗತ್ತೆ. ಅದಕ್ಕೋಸ್ಕರವಾಗಿ ತಾವು ಪ್ರಯತ್ನ ಮಾಡೋದನ್ನು ಬಿಡಬಾರ್ದು. ತಮ್ಮ ಅದೃಷ್ಟವನ್ನು ನೋಡಿದ್ರೆ ಅದೃಷ್ಟ ಎಷ್ಟೋ ಸಲ ನಿಮಗೆ ಕೈ ಕೊಟ್ಟಿದೆ, ಎಷ್ಟೋ ಸಲ ಹೀಗಾಗುತ್ತೆ ಅಂದ್ಕೊಂಡಿರ್ತೀರ, ಕೊನೆ ಹಂತದಲ್ಲಿ ಆ ಕೆಲಸನೇ ಆಗಿರೋದಿಲ್ಲ. ಬಹಳ ನಾವು ಅಪ್ಸೆಟ್ ಆಗ್ತೀರಾ, ಬಹಳ ಮಾನಸಿಕವಾಗಿ ತಾವು ಖಿನ್ನತೆಗೆ ಒಳಗಾಗ್ತೀರಾ, ಮಾನಸಿಕವಾಗಿ ಚಿಂತೆಗೆ ಒಳಗಾಗ್ತೀರಾ. ಅವೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗಿದೆ. ಮುಂದಿನ ಭವಿಷ್ಯದಲ್ಲಿ ಅದೆಲ್ಲ ಚೆನ್ನಾಗಿರುತ್ತೆ. ಚೆನ್ನಾಗಿದ್ದ ನಾನೇ ನಿಮಗೆ ಹೇಳ್ತೀನಿ ಯಾವಾಗ ನಿಮಗೆ ಚೆನ್ನಾಗಿದೆ ಅಂಥೇಳಿ. ಈಗ ಈ ಒಂದು ವರ್ಷದಲ್ಲಿ ತಮಗೆ ಶೋಫಲಗಳೇ ಜಾಸ್ತಿ ಇದೆ ಅಂತ ಹೇಳ್ತೀನಿ. ಪ್ರಯತ್ನ ಪಟ್ಟರೆ ನಿಮಗೆ ಹೆಚ್ಚಿನ ಫಲಗಳು ಅನುಭವಿಸುವಂತಹ ಸುಖ ಶಾಂತಿ ಸಮೃದ್ಧಿಯನ್ನು ಅನುಭವಿಸುವಂಥ ಯೋಗ ತಮಗಿದೆ ಅಂತ ಹೇಳ್ತೀನಿ. ಇನ್ನು ಕೆಲಸ ಅಂತ ಬಂದಾಗ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ, ಅಡೆತಡೆಗಳಿದೆ, ತುಂಬ ಬ್ರೇಕ್ ಆಗ್ತಾ ಇದೆ. ಪದೇ ಪದೇ ಕೆಲಸವನ್ನು ಚೇಂಜ್ ಮಾಡುವಂಥ ಯೋಗಗಳಿದೆ. ಕೆಲವು ಜನಗಳಿಗೆ ಕೆಲಸವನ್ನು ಚೇಂಜ್ ಮಾಡುವಂಥ ಮನಸ್ಥಿತಿ ಬರುತ್ತೆ. ಕೆಲವು ಜನ ಕೆಲಸನೇ ಸಿಗ್ತಾ ಇಲ್ಲ, ಕೆಲವು ಜನ ಕೆಲಸ ಇದ್ದರೂ ನೆಮ್ಮದಿ ಇಲ್ಲ. ಈ ಥರ ತೊಂದರೆಗಳು ಕೆಲಸದಲ್ಲಿ ತಮಗಿದೆ. ಆದರೂ ಕೂಡ ದೇವರು ನಿಮ್ಮ ಕೈ ಬಿಡೋದಿಲ್ಲ. ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ ಅನ್ನುವಂಥ ಒಂದು ಭರವಸೆಯನ್ನು ಇಟ್ಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ದೇವರನ್ನು ನಂಬಿ ಹೇಳ್ತೀನಿ, ನಿಮಗೆ ಒಳ್ಳೆಯದಾಗತ್ತೆ. ನಿಮ್ಮ ಮೇಲೆ ದೇವರಿಗೂ ಕೂಡ ಕಾಳಜಿ ಇದೆ. ಮತ್ತು ನಿಮಗೆ ಕೆಲವೊಂದಷ್ಟು ತೊಂದರೆಗಳಿದ್ದೇ ಇರುತ್ತೆ. ಎಲ್ಲವೂ ಕೂಡ ಒಳ್ಳೆಯದಾಗಿರೋದಿಲ್ಲ, ಎಲ್ಲವೂ ಕೂಡ ಕೆಟ್ಟದ್ದಾಗಿರೋದಿಲ್ಲ. ಜೀವನದಲ್ಲಿ ಏನೋ ಒಂದು ನಡೀತಾನೆ ಇರುತ್ತೆ, ಏನೋ ಒಂದು ಆಗ್ತಾ ಇರುತ್ತೆ. ಶುಭಾಶುಭಗಳು ಕೆಲಸ ಆಗೋದಿಲ್ಲ, ನಡೀತಾ ಇರ್ತದೆ. ಆದರೆ ನಿರಂತರ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿ ನಿಷ್ಠೆ ಶ್ರದ್ಧೆಯಿಂದ ಇರಬೇಕು. ಆ ಕೆಲಸ ಕಾರ್ಯಗಳು ನಿಮಗೆ ಕಾರ್ಯಗತ ಆಗುತ್ತೆ ಅನ್ನೋದನ್ನು ಹೇಳೋದಕ್ಕೆ ಮರೆಯೋದಿಲ್ಲ. ಮತ್ತು ನಿಮಗೆ ಶೋಫಲಗಳು ಪ್ರಾಪ್ತಿಯಾಗುತ್ತೆ, ಲಾಭಗಳಿದೆ, ಪ್ರಮೋಷನ್ ಇದೆ, ಎಲ್ಲವೂ ಇದೆ. ಆದರೆ ಪ್ರಯತ್ನ ಬಹಳ ಮುಖ್ಯವಾಗಿರ್ತದೆ. ಹೀಗೆ ಎಲ್ಲವೂ ಕೂಡ ನಿಮ್ಮ ಪ್ರಯತ್ನ ಮುಖಾಂತರವೇ ಆಗಬೇಕು. ಅದು ಯುಗ ಮಹಿಮೆ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕೂಡ ಒಂದಕ್ಕೆ ಒಂದು ಕೆಲಸ ಆಗಬೇಕು ಅಂದರೆ ಒಂದು ಕಾರಣ ಇರಬೇಕಾಗ್ತದೆ. ಕಾರಣ ಇಲ್ಲದೆ ಯಾವುದು ಆಗೋದಿಲ್ಲ. ಹಾಗಾಗಿ ತಾವು ಹೆಚ್ಚಿನ ಪ್ರಯತ್ನ ಪಟ್ಟಾಗ ತಮ್ಮ ಕಾರ್ಯದಲ್ಲಿ ಯಶಸ್ಸಾಗುತ್ತೆ. ಸಾಮಾನ್ಯವಾಗಿ ವೃಷಭ ರಾಶಿಗೆ ಅವರಿಗೆ ಶೋಫಲಗಳೇ ಜಾಸ್ತಿ ಅಂತ ಹೇಳ್ತೀನಿ. ಜೊತೆಗೆ ಯಾರಾದರೂ ಕಷ್ಟದಲ್ಲಿ ಕಾರ್ಯಪುಣ್ಯದಲ್ಲಿ ವೃಷಭ ರಾಶಿಯವರಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ. ಹತ್ತಿರಲಿರತಕ್ಕಂತಹ ಲಕ್ಷ್ಮೀ ದೇವಸ್ಥಾನ ಇದ್ದರೆ, ಮಹಾಲಕ್ಷ್ಮಿ ದೇವಸ್ಥಾನ ಎಲ್ಲಾದರೂ ಹತ್ತಿರದಲ್ಲಿದ್ದರೆ ಅಲ್ಲಿ ಹೋಗಿ ಶುಕ್ರವಾರದ ದಿವಸ ಮತ್ತು ಮಂಗಳವಾರದ ದಿವಸ ಅರ್ಚನೆಯನ್ನು ಮಾಡಿ, ಕುಂಕುಮಾರ್ಚನೆಯನ್ನು ಮಾಡಿ, ದೇವರಿಗೆ ಕಮಲ ಪುಷ್ಪವನ್ನು ಅರ್ಚನೆ ಮಾಡಿ, ಅದರಿಂದ ಸರ್ವದೋಷಗಳು ಕೂಡ ನಿವಾರಣೆ ಹೊಂದಿ ಸುಖ ಸಮೃದ್ಧಿ ಎಲ್ಲವೂ ಕೂಡ ನಿಮಗೆ ನೆಲೆಸುತ್ತೆ. ಶುಭವಾಗಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.